ಶಿರಸಿ ತಾಲೂಕಿನ ಕೊರ್ಲಕಟ್ಟ ಗ್ರಾಮದಲ್ಲಿ ಶ್ರೀ ಭವಾನಿ ಶಂಕರ ಹಾಗೂ ಪಾರ್ವತಿ ದೇವಸ್ಥಾನದ 4ನೇ ವರ್ಷದ ವಾರ್ಷಿಕ ಮಹೋತ್ಸವ ನೂರಾರು ಭಕ್ತರ ಸಮ್ಮುಖದಲ್ಲಿ ಸಂಪನ್ನಗೊಂಡಿತು. ಇನ್ನು ಭವಾನಿ ಶಂಕರ ಹಾಗೂ ಪಾರ್ವತಿ ದೇವಸ್ಥಾನದಲ್ಲಿ ಬ್ರಹ್ಮ ಕೂರ್ಚ ಹವನ, ವರ್ಣನೆ, ಪುಣ್ಯಾಹ ಸಂಕಲ್ಪ, ಶತರುದ್ರ ಪಂಚಾಮೃತ ಅಭಿಷೇಕ, ದುರ್ಗಾ ಹೋಮ, ರುದ್ರಹವನ, ಪೂರ್ಣಾಹುತಿ ಅಭಿಷೇಕ, ಮಹಾಮಂಗಳಾರತಿ, ಆಶೀರ್ವಚನ, ಹೋಮ ಹವನಗಳ ಮೂಲಕ ಪೂಜಾ ಕೈಂಕರ್ಯಗಳೊಂದಿಗೆ ಗ್ರಾಮದ ಮುಖಂಡರ ಸಮ್ಮುಖದಲ್ಲಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು. ಇನ್ನು ಈ ಒಂದು 4ನೇ ವರ್ಷದ ಮಹೋತ್ಸವಕ್ಕೆ ಆಗಮಿಸಿದ ಕೊರ್ಲಕಟ್ಟ ಗ್ರಾಮದ ಭಕ್ತರಿಗೆ ಮತ್ತು ಸುತ್ತಮುತ್ತಲಿನ ಗ್ರಾಮದ ಭಕ್ತರಿಗೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ದರು. ಈ ವೇಳೆ ಭವಾನಿ ಶಂಕರ ದೇವಸ್ಥಾನ ಅಧ್ಯಕ್ಷರಾದ ವಿಲಾಸ್ ವಿಠಲ್ ತೇಲಂಗ, ಮುಖಂಡರಾದ ಶಂಕರಾನಂದ ಹೆಗಡೆ, ದಿವಾಕರ್ ಗಾಯ್ತೊಂಡೆ, ಸುನಿಲ್ ಎಸ್ ಶಾನ್ಬಾಗ್, ಅರವಿಂದ್ ತೆಲಗುಂದ, ಶೇಖರ್ ಕಬ್ಬೇರ್ ಹಾಗೂ ದೇವಸ್ಥಾನ ಸಮಿತಿಯ ಸರ್ವ ಸದಸ್ಯರು ಮತ್ತು ಕೊರ್ಲಕಟ್ಟ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ಶುಭ ದಿನ ಭವಾನಿ ಶಂಕರ ದೇವರ 4ನೆಯ ವಾರ್ಷಿಕೋತ್ಸವ. ಈ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬಂದಂತಹ ಭಕ್ತರು ಹಾಗೂ ಇನ್ನಿತರೆ ಸಂಬಂಧಪಟ್ಟಂತಹ ಎಲ್ಲ ಜನ ಎಲ್ಲರಿಗೂ ನಾವು ದೇವಸ್ಥಾನದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತೇವೆ. ಹಾಗೂ ಭಗವಂತ ಎಲ್ಲರಿಗೂ ಸುಭಿಕ್ಷವನ್ನು ಅನುಗ್ರಹಿಸಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ತೇವೆ. ನಮಸ್ಕಾರ.
ಬಾಂಧವರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ವಂದನೀಯ ಫಾದರ್ ಪೀಟರ್ ಪಿಂಟೋ, ಧರ್ಮಗುರುಗಳು, ಸಂತ್ ಜಾನ್ ಬಾಸ್ಕೋ ದೇವಾಲಯ, ಶಿರಸಿ. ಸಂತ ಜಾನ್ ಬಾಸ್ಕೋ ದೇವಾಲಯ ಹಾಗೂ ಶಾಲಾ ವತಿಯಿಂದ ಶಿರಸಿ ನಗರದ ಎಲ್ಲ ಬಾಂಧವರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಸಂದೇಶಗಳು. ಮೆರಿ ಕ್ರಿಸ್ಮಸ್ ಟು ಯು ಆಲ್. ಯೇಸು ಕ್ರಿಸ್ತರ ಜನನ ತಮಗೆಲ್ಲರಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ತುಂಬಲಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ದೊರೆಯುತ್ತಿದೆ. ಎಲ್ಲಾ ಶಾಲೆಗಳಲ್ಲಿ ಶಿಕ್ಷಕರು ಮತ್ತು ಪಾಲಕರು ಇಂದು ಮಕ್ಕಳ ಸುರಕ್ಷತೆಯ ಕುರಿತು ಕಾಳಜಿ ವಹಿಸುವ ಅಗತ್ಯವಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎಸ್ ನಾಯ್ಕ್ ತಿಳಿಸಿದರು. ಹೊನ್ನಾವರ ತಾಲೂಕಿನ ಒಂದೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನ ಉದ್ಘಾಟಿಸಿ ಅವರು ಮಾತನಾಡಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಬ್ರಹ್ಮಣ್ಯ ಭಟ್ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ. ಪಂಚಾಯತಿಯಿಂದ ಹೆಚ್ಚಿನ ಸೌಲಭ್ಯಗಳನ್ನು ಶಾಲೆಗೆ ನೀಡಲು ಪ್ರಯತ್ನಿಸಲಾಗುವುದು ಎಂದರು. ಇನ್ನು ಗ್ರಾಮ ಪಂಚಾಯತ್ ಸದಸ್ಯ ಗೋವಿಂದ ಗೌಡ ಮಾತನಾಡಿ, ವಾರ್ಷಿಕ ಸ್ನೇಹ ಸಮ್ಮೇಳನ ಮಕ್ಕಳ ಪ್ರತಿಭೆ ಪ್ರದರ್ಶನಗೊಳಿಸುವ ವೇದಿಕೆಯಾಗಿದೆ. ಮಕ್ಕಳು ಟಿವಿ ಮತ್ತು ಮೊಬೈಲ್ ಫೋನ್ಗಳಿಂದ ದೂರವಿದ್ದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ನೀಡಬೇಕು ಎಂದರು. ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಗಣಪತಿ ಭಾಗವತ್, ಸದಸ್ಯೆ ರೂಪಾ ಪಟಗಾರ್, ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿ ನಾಯ್ಕ್, ಬಿಆರ್ಸಿ ಸಮನ್ವಯ ಅಧಿಕಾರಿ ವಿನಾಯಕ್ ಅವಧಾನಿ, ಸಿಆರ್ಪಿ ಈಶ್ವರ್ ಭಟ್ ಮಾತನಾಡಿದರು. ಇನ್ನು ಎಸ್ಡಿಎಂಸಿ ಅಧ್ಯಕ್ಷ ಈರುಗೌಡ, ಉಪಾಧ್ಯಕ್ಷೆ ಸೀಮಾ ಭಟ್, ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಪಿಕೆ ಹೆಗಡೆ ಹಾಗೂ ಸದಸ್ಯರು ಸೇರಿದಂತೆ ಇನ್ನಿತರರು ಈ ವೇಳೆ ಹಾಜರಿದ್ದರು. ನಂತರ ವಿದ್ಯಾರ್ಥಿಗಳಿಂದ ಮನೋರಂಜನಾ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು. ಬಾಲ ಯೇಸುವಿನ ಜನನವು ನಾಡಿನ ಸಮಸ್ತ ಜನರ ಮನೆಗಳಲ್ಲಿ ಶಾಂತಿ, ಪ್ರೀತಿ, ಸೌಹಾರ್ದತೆಯ ಉಡುಗೊರೆಗಳನ್ನು ಹೊತ್ತು ತಂದು ಶಾಂತಿಯುತ, ಪ್ರಗತಿಯುತ ಹೊಸ ವರ್ಷ 2025 ದಯಪಾಲಿಸಲಿ ಎಂದು ಶುಭ ಹಾರೈಸುವವರು ಸೇಂಟ್ ಮಿಲಾಗ್ರಿಸ್ ಕ್ರೆಡಿಟ್ ಸೌಹಾರ್ದ ಕೋಆಪ್ ಸೊಸೈಟಿ ಲಿಮಿಟೆಡ್, ಶಿರಸಿ. ಅಲ್ಲದೆ ವಿವಿಧ ಠೇವು ಯೋಜನೆಗಳಲ್ಲಿ ಹಣವನ್ನು ತೊಡಗಿಸುವ ಮೂಲಕ ಉತ್ತಮ ಬಡ್ಡಿ ಆದಾಯವನ್ನು ಗಳಿಸಿರಿ. ನಮ್ಮಲ್ಲಿರುವ ಇನ್ನಿತರ ಯೋಜನೆಗಳು ಮಾಸಿಕ ವರಮಾನ ಯೋಜನೆ, ಆಕರ್ಷಕ ಬಂಪರ್ ರಿಕರಿಂಗ್ ಯೋಜನೆಗಳು, ವಿಶೇಷ ಮೀಸಲಾತಿ ಬಡ್ಡಿ ದರ, ತ್ವರಿತ ಹಾಗೂ ಸುಲಭ ಪಾವತಿ ಮೂಲಕ ಎಲ್ಐಸಿ ಪ್ರೀಮಿಯಂ ಕಂತು ಹಾಗೂ ಇ ಸ್ಟಾಂಪಿಂಗ್ ಸೇವೆ, ಚೆಕ್ ಕ್ಲಿಯರೆನ್ಸ್ ಸೇವೆ, ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಿರಿಯ ನಾಗರಿಕರಿಗಾಗಿ ವಿಶೇಷ ಠೇವು ಯೋಜನೆ, ಅಲ್ಲದೆ ಇ ಸ್ಟಾಂಪಿಂಗ್ ಸೇವೆ, ಆರ್ಟಿಜಿಎಸ್, ಎನ್ಇಎಫ್ಟಿ, ಚೆಕ್ ಕ್ಲಿಯರೆನ್ಸ್ ಸೇವೆ, ಚಿನ್ನದ ನಾಣ್ಯ ಮಾರಾಟ ಮತ್ತು ಪಾನ್ ಕಾರ್ಡ್ ಇನ್ಶೂರೆನ್ಸ್, ಇಸ್ಕೋ, ಟೋಕಿಯೋ, ಓರಿಯೆಂಟಲ್ ಮತ್ತು ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಜೊತೆಗಿನ ಸಹಯೋಗದೊಂದಿಗೆ ಸಾಮಾನ್ಯ ವಿಮಾ ಸೇವೆಗಳು, ಆರೋಗ್ಯ ಕಾರ್ಡ್, ಮಣಿಪಾಲ್, ಫಾದರ್ ಮುಲ್ಲರ್ಸ್, ಕಸ್ತೂರ್ಬಾ ಆಸ್ಪತ್ರೆ, ಮಣಿಪಾಲ್ ಇದರ ನೋಂದಣಿ ಹಾಗೂ ಮಾರಾಟ ಕೇಂದ್ರ. ಕರ್ನಾಟಕದ 9 ಜಿಲ್ಲೆಗಳಲ್ಲಿ 111 ಶಾಖೆಗಳು. ಆಕರ್ಷಕ ಠೇವು ಯೋಜನೆ, ಸಾಲ ನೀಡಿಕೆ, ಮೌಲ್ಯಾಧಾರಿತ ಸೇವೆ ಹಾಗೂ ಇನ್ಶೂರೆನ್ಸ್. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆಗಳಿಗೆ ಸಂಪರ್ಕಿಸಿರಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಶಾಖೆ ಅಥವಾ ವೆಬ್ಸೈಟ್ ಅನ್ನು ಸಂಪರ್ಕಿಸಿ. ಶಿರಸಿ ತಾಲೂಕಿನ ಸಂತೋಳಿ ಗ್ರಾಮಕ್ಕೆ ಬೆಳಿಗ್ಗೆ 7 ಗಂಟೆಗೆ ಬಸ್ಸು ಹೊರಟು 8 ಗಂಟೆಗೆ ಸಂತೋಳಿ, ವದ್ದಲ, ಕಾಳಂಗಿ, ದಾಸನಕೊಪ್ಪ, ಬಿಸಿಲುಕೊಪ್ಪ ಮಾರ್ಗವಾಗಿ ಹೋಗುವಂತ ಬಸ್ಸು ವಾರದಲ್ಲಿ 2 ದಿನ ರಿಪೇರಿಯಾಗುತ್ತಿದೆ. ಇಲ್ಲಿಂದ ಸಾಧಾರಣ 60 ರಿಂದ 70 ವಿದ್ಯಾರ್ಥಿಗಳು ಶಾಲೆಯಿಂದ ವಂಚಿತರಾಗುತ್ತಿದ್ದಾರೆ. ಈ ಬಗ್ಗೆ ಅನೇಕ ಬಾರಿ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದರೂ ಯಾವುದೇ ತರಹದ ಪ್ರಯೋಜನವಾಗಿಲ್ಲ. ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದರೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಶಾಲೆಯಿಂದ ವಂಚಿತವಾಗುತ್ತಾ ಇದ್ದರೆ ಕಾಳಂಗಿ ಕ್ರಾಸ್ನಲ್ಲಿ ಯಾವುದೇ ಅಧಿಕಾರಿಗಳಿಗೆ ಪತ್ರವನ್ನು ನೀಡದೆ ಉಗ್ರ ಪ್ರತಿಭಟನೆ ಮಾಡಲಾಗುವುದೆಂದು ಆ ಭಾಗದ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಇದು ಶಿರಸಿ ತಾಲೂಕಿನ ಸಂತೋಳಿ ಗ್ರಾಮ. ಈ ಸಂತೋಳಿ ಗ್ರಾಮಕ್ಕೆ ಶಿರಸಿಯಿಂದ ಬೆಳಗ್ಗೆ 7 ಗಂಟೆಗೆ ಬಸ್ ಹೊರಟು 8 ಗಂಟೆಗೆ ಸಂತೋಳಿ, ವದ್ದಲ, ಕಾಳಂಗಿ, ದಾಸನಕೊಪ್ಪ, ಬಿಸಿಲುಕೊಪ್ಪ ಮಾರ್ಗವಾಗಿ ಹೋಗೋಂಥ ಬಸ್ಸು. ಇದು ವಾರದಲ್ಲಿ 2 ದಿನ ರಿಪೇರಿ ಆಗ್ತಾ ಐತಿ. ಇದರಿಂದ ಸಾಧಾರಣ 60 ರಿಂದ 70 ಮಕ್ಕಳು ಶಾಲೆಯಿಂದ ವಂಚಿತರಾಗ್ತಾ ಇದ್ದಾರೆ. ಈ ಬಗ್ಗೆ ಅನೇಕ ಬಾರಿ ಡಿಪೋ ಮ್ಯಾನೇಜರ್ ಗಮನಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಎಲ್ಲರೂ ತಂದರೂ ಯಾವುದೇ ಥರದ ಪ್ರಯೋಜನ ಆಗಿಲ್ಲ. ಇದೇ ಪರಿಸ್ಥಿತಿ ಮುಂದುವರಿದು ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಕಾಲೇಜಿಂದ ವಂಚಿತರಾಗ್ತಾ ಇದ್ದರೆ ನಾವುಗಳು ಕಾಳಂಗಿ ಕ್ರಾಸ್ನಲ್ಲಿ ಯಾವುದೇ ಅಧಿಕಾರಿಗಳಿಗೆ ಯಾವುದೇ ಪತ್ರವನ್ನು ನೀಡದೆ ಉಗ್ರ ಪ್ರತಿಭಟನೆಯನ್ನು ಮಾಡುತ್ತೇವೆ.
ನಮ್ಮೆಲ್ಲ ಗ್ರಾಹಕ ಬಂಧುಗಳಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಾಂತಿ ದೂತ ಏಸು ಕ್ರಿಸ್ತನು ಜನಿಸಿದ ಶುಭ ದಿನ ಎಲ್ಲರಿಗೂ ಒಳಿತನ್ನೇ ತರಲಿ. ಪ್ರೀತಿ, ಶಾಂತಿ ಮತ್ತು ಬೆಳಕು ಯಾವಾಗಲೂ ನಿಮ್ಮದಾಗಲಿ ಎಂದು ಆಶಿಸುತ್ತಾ ಸರ್ವರಿಗೂ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುವವರು ಮಿಲನ್ ಎಂಟರ್ಪ್ರೈಸಸ್. ಮಿಲನ್ ಎಂಟರ್ಪ್ರೈಸಸ್ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ವಿಶೇಷ ಕೊಡುಗೆ. ಈ ಕ್ರಿಸ್ಮಸ್ ನಿಮಗೆ ಹೆಚ್ಚಿನ ಆನಂದ, ಶಾಂತಿ ಮತ್ತು ನಂಬಿಕೆಯನ್ನು ತರುವುದು. ನೀವು ಮತ್ತು ನಿಮ್ಮ ಕುಟುಂಬವನ್ನು ನಮ್ಮ ಮಿಲನ್ ಅಂಗಡಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇವೆ. ಆಲ್ ಕೈಂಡ್ ಆಫ್ ಮಾಡರ್ನ್ ಟಾಪ್ ಕ್ವಾಲಿಟಿ ಫರ್ನಿಚರ್ಸ್ ಅಂಡರ್ ಒನ್ ರೂಫ್. ಪ್ರತಿ ಖರೀದಿಯ ಮೇಲೆ ಉಚಿತ ಉಡುಗೊರೆ ಖಚಿತ. 50% ರಿಯಾಯಿತಿ. ಅಲ್ಲದೆ ಫ್ರೀ ಡೆಲಿವರಿ, ಈಸಿ ಇಎಂಐ, ಲಕ್ಕಿ ಡ್ರಾ ಕೂಪನ್ ಹಾಗೂ ಕಸ್ಟಮರ್ ಸರ್ವಿಸ್ ಸೌಲಭ್ಯವೂ ಲಭ್ಯವಿದೆ. ಇಂದೇ ಭೇಟಿ ನೀಡಿ ಮಿಲನ್ ಎಂಟರ್ಪ್ರೈಸಸ್. ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ನಮ್ಮ ಇತರೆ ಶಾಖೆಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ, ಕೋಡಿಬಾಗ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್, ಮೋನಿ ಬಸ್ತಿ ಹತ್ತಿರ, ಮೇನ್ ರೋಡ್, ಭಟ್ಕಳ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋತಿಕೆರೆ ರೋಡ್, ಹಳಿಯಾಳ ಮತ್ತು ತಾಲೂಕಾ ಆಫೀಸ್ ಹತ್ತಿರ, ಕೆಬಿ ರೋಡ್, ಯಲ್ಲಾಪುರ. ಇಲ್ಲಿಗೆ ಭೇಟಿ ನೀಡಿ ಸಂತೃಪ್ತಿ ಪಡೆಯಿರಿ.